ನ್ಯೂಸ್18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಬಳ್ಳಾರಿ ಅಂದ ತಕ್ಷಣ ಗಣಿನಾಡು ಅಂದ ತಕ್ಷಣ ಇಲ್ಲಿ ಲಕ್ಷಾಂತರ ಜನ ಕಾರ್ಮಿಕರು ಕೂಡ ಕೆಲಸ ಮಾಡ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಕಾರ್ಮಿಕರ ಆರೋಗ್ಯಕ್ಕೆ ಒಂದು ಚಿಕಿತ್ಸೆಗಾಗಿ ಇರಬೇಕಾದಂಥ ES ಆಸ್ಪತ್ರೆ ಇದುವರೆಗೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಆರಂಭ ಆಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ದೊಡ್ಡ ದುರಂತ ಅಂತ ಹೇಳ್ಬೋದು. ಯಾಕೆಂತಂದರೆ ಗಣಿ ಕಾರ್ಮಿಕರು ಸೇರಿದಂತೆ ಜೀನ್ಸ್ ಮತ್ತು ಇತರ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ESI ವ್ಯಾಪ್ತಿಗೆ ಬರತಕ್ಕಂಥ ಲಕ್ಷಾಂತರ ಕಾರ್ಮಿಕರು ಕೂಡ ಬಳ್ಳಾರಿ ಮತ್ತು ವಿಜಯನಗರ ಅವಳಿ ಜಿಲ್ಲೆಯಲ್ಲಿ ಕೂಡ ಇರತಕ್ಕಂಥದ್ದು. ಅಂದರೆ ಇಡೀ ಕುಟುಂಬದ ಅವಲಂಬಿತ ಆಗಿ ನೋಡೋದಾದರೆ ಸುಮಾರು 5,80,000 ಜನರು ಕೂಡ ESI ಆಸ್ಪತ್ರೆ ಚಿಕಿತ್ಸೆಗೆ ವ್ಯಾಪ್ತಿಗೆ ಕೂಡ ಬರ್ತಾ ಇರತಕ್ಕಂಥದ್ದು. ಆದರೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2017ರಲ್ಲಿ ಬಳ್ಳಾರಿಯ ಬೆಳಗಲ್ ರಸ್ತೆಯಲ್ಲಿ ಒಂದು ESI ಆಸ್ಪತ್ರೆ ಮಾಡಬೇಕು ಅಂತೇಳಿ 2017ರಲ್ಲಿ ಕೂಡ ಮಂಜೂರಾಗಿತ್ತು. ಇದೇ ಸಂದರ್ಭದಲ್ಲಿ ಅಂದರೆ ರಾಜ್ಯಕ್ಕೆ 2 ES ಆಸ್ಪತ್ರೆ ಮಂಜೂರಾಗುತ್ತೆ, ಒಂದು ಬಳ್ಳಾರಿ, ಇನ್ನೊಂದು ಶಿವಮೊಗ್ಗದಲ್ಲಿ ಈಗಾಗಲೇ ES ಆಸ್ಪತ್ರೆ ಕಟ್ಟಡ ಕಾಮಗಾರಿ ಮುಗಿಯುವ ಹಂತಕ್ಕೆ ಕೂಡ ಬಂದಿರತಕ್ಕಂಥದ್ದು. ಆದರೆ ಬಳ್ಳಾರಿಯಲ್ಲಿ ಇದುವರೆಗೂ ಕೂಡ ಕಟ್ಟಡ ಕಾಮಗಾರಿನೇ ಆರಂಭ ಆಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಇಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇರತಕ್ಕಂಥದ್ದು. ES ಆಸ್ಪತ್ರೆ ಮಂಜೂರಾದ ನಂತರ ಇಲ್ಲಿ ಸಾಕಷ್ಟು ದಶಕಗಳಿಂದ ಕೂಡ ಹೋರಾಟಗಳು ಕೂಡ ನಡೀತಾ ಇರ್ತವೆ. ಯಾಕಂದರೆ ಇಲ್ಲಿ ಹೆಚ್ಚು ಕಾರ್ಮಿಕರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಚಿಕಿತ್ಸೆಗಾಗಿ ಅನಾರೋಗ್ಯಕ್ಕೆ ಒಳಗಾದ ಆ ಕಾರ್ಮಿಕರು ಮತ್ತು ಕಾರ್ಮಿಕರ ಕುಟುಂಬದ ಸದಸ್ಯರ ಚಿಕಿತ್ಸೆಗಾಗಿ ES ಆಸ್ಪತ್ರೆ ಈ ಭಾಗದಲ್ಲಿ ಆಗಬೇಕು ಅಂತೇಳಿ ದಶಕಗಳಿಂದ ಕೂಡ ಹೋರಾಟಗಳು ಕೂಡ ನಡೀತಾ ಇತ್ತು. ಆದರೆ 2007ರಲ್ಲಿ ES ಆಸ್ಪತ್ರೆ ಮಂಜೂರಾಗಿದೆ. ಆದರೆ ಮಂಜೂರಾಗುತ್ತೆ. ಆದರೆ ಮಂಜೂರಾದ ನಂತರ ES ಆಸ್ಪತ್ರೆ ಎಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಸೊತ್ತಿಗೆ ಜಾಗವನ್ನು ಗುರುತಿಸಲಿಕ್ಕೆ ಜಿಲ್ಲಾಡಳಿತ ವರ್ಷಗಟ್ಟಲೆ ಕೂಡ ಸಮಯವನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಈಗ ಜಾಗವನ್ನು ಗುರುತು ಮಾಡಿದರೆ ಬಳ್ಳಾರಿಯ ಬೆಳಗಲ್ ರಸ್ತೆಯಲ್ಲಿ 5.75 ಎಕರೆ ಭೂಮಿಯನ್ನು ಕೂಡ ಈಗಾಗಲೇ ಆ ಒಂದು ಜಾಗ ನಿಗದಿ ಮಾಡಲಾಗಿದೆ. ಆ ಜಾಗಕ್ಕೆ ಒಂದು ಕಾಂಪೌಂಡ್ ಫೆನ್ಸಿಂಗ್ ಆಗಿದೆ ಹೊರತಾಗಿ ಇದುವರೆಗೂ ಕೂಡ ಕಟ್ಟಡ ಕಾಮಗಾರಿ ಕೂಡ ಅಲ್ಲಿ ಆರಂಭ ಆಗಿಲ್ಲ. ಸುಮಾರು 100 ಹಾಸಿಗೆಯ ES ಆಸ್ಪತ್ರೆ ಈ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಲಕ್ಷಾಂತರ ಕಾರ್ಮಿಕರಿಗೆ ಕೂಡ ಇಲ್ಲಿ ಚಿಕಿತ್ಸೆ ಸಿಗ್ತಾ ಇತ್ತು. ಆದರೆ ಈ ಒಂದು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ES ಆಸ್ಪತ್ರೆಗೆ ಒಳಪಟ್ಟಿರ್ತಕ್ಕಂಥ ಚಿಕಿತ್ಸೆಗಳು ಸಿಗ್ತಾ ಇದ್ರು ಕೂಡ ಆದರೆ ಹೆಚ್ಚಿನ ಪ್ರಮಾಣದ ಚಿಕಿತ್ಸೆ ಕೂಡ ಇಲ್ಲಿನ ಕಾರ್ಮಿಕರಿಗೆ ಕೂಡ ಸಿಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ದುರಂತ ಆಗಿರ್ತಕ್ಕಂಥದ್ದು. ಒಂದು ವೇಳೆ ESI ಒಂದು ಚಿಕಿತ್ಸೆ ಪಡಿಬೇಕಾದ್ರೆ ಕಾರ್ಮಿಕರು ದಾವಣಗೆರೆಗೆ ಹೋಗಬೇಕು, ಇಲ್ಲದ್ರೆ ಬೆಂಗಳೂರಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅನಿವಾರ್ಯವಾಗಿ ಕಾರ್ಮಿಕರು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡಿತಕ್ಕಂಥ ಒಂದು ದುರಂತ ಒಂದು ಆ ರೀತಿಯಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಇಲ್ಲಿ ಹೆಚ್ಚು 2 ಥರದ ಕಾರ್ಮಿಕರಿರ್ತಾರೆ. ಒಂದು ಅಪಾಯಕಾರಿ ವಲಯದಲ್ಲಿ ಕೂಡ ಕೆಲಸ ಮಾಡ್ತಿರ್ತಾರೆ, ಇನ್ನೊಂದು ಅಪಾಯಕಾರಿ ಒಂದು ವಲಯದಲ್ಲಿ ಕೂಡ ಕೆಲಸ ಮಾಡ್ತಾರೆ. ಯಾಕೆಂದರೆ ಗಣಿ ಮತ್ತು ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಅತಿ ಹೆಚ್ಚು ಅಂದರೆ ಅಪಾಯಕಾರಿ ವಲಯದಲ್ಲಿ ಅವರು ಕೆಲಸ ಮಾಡ್ತಕ್ಕಂಥದ್ದು. ಯಾಕೆಂತಂದರೆ ಎಷ್ಟೋ ಸಂದರ್ಭದಲ್ಲಿ ಕೂಡ ಕಾರ್ಮಿಕರು ಒಂದು ಸಾವನ್ನಪ್ಪಿರ್ತಕ್ಕಂಥ ಘಟನೆಗಳು ಕೂಡ ಹೆಚ್ಚು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಾರ್ಮಿಕರು ಏನಾದರೂ ತುರ್ತು ಅವಘಡ ಸಂದರ್ಭದಲ್ಲಾದರೆ ಅವರಿಗೆ ESI ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ES ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಸಿಗುತ್ತೆ. ಯಾಕೆಂತಂದರೆ ಸುಮಾರು ಅವರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಕೂಡ ES ಆಸ್ಪತ್ರೆಗೆ ಕೂಡ ಸಿಗುತ್ತೆ, ಅಲ್ಲಿನ ಚಿಕಿತ್ಸೆ ಕೂಡ ಸಿಗುತ್ತೆ. ಆದರೆ ಇಲ್ಲಿ 2017ರಲ್ಲಿ ಈ ಒಂದು ES ಆಸ್ಪತ್ರೆ ಮಂಜೂರಾದರೂ ಕೂಡ ಇದುವರೆಗೂ ಕೂಡ ಅದನ್ನು ಕಟ್ಟಡ ಕಾಮಗಾರಿಯೇ ಆರಂಭ ಆಗಿಲ್ಲ. ಅಂದರೆ ಆ ಕಟ್ಟಡ ಕಾಮಗಾರಿಗೆ ಒಂದು ಒಂದು ಕಾಮಗಾರಿ ಕೂಡ ಇದುವರೆಗೂ ಕೂಡ ಚಾಲನೆ ಸಿಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ದುರಂತ ಅಂತ ಹೇಳ್ಬೇಕು. ಯಾಕಂತಂದರೆ ಇಲ್ಲಿನ ಸಂಸದರಾಗಿರ್ಬೋದು, ಹಿಂದೆ ಇರ್ತಕ್ಕಂಥ ಸಂಸದರಾಗಿರ್ಬೋದು, ಈಗಿರ್ತಕ್ಕಂಥ ಸಂಸದರಾಗಿರ್ಬೋದು, ಇಲ್ಲಿನ ಶಾಸಕರಾಗಿರ್ಬೋದು, ಅದರಲ್ಲೂ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಕೂಡ ಇಲ್ಲಿ ಹೆಚ್ಚು ಕಾಣುತ್ತೆ ಅಂತ ಹೇಳ್ಬೋದು. ಯಾಕೆಂತಂದರೆ ಇದು ಕೇಂದ್ರ ಸರ್ಕಾರದಿಂದ ಮಂಜೂರಾದರೂ ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಇಲ್ಲಿನ ಸಂಸದರು ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಒತ್ತಾಯವನ್ನು ಕೂಡ ಕೇಂದ್ರಕ್ಕೆ ಮಾಡದೇ ಇರತಕ್ಕಂಥದ್ದು. ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯ ಕೂಡ ಇಲ್ಲಿ ಕಾಣ್ತಾ ಇದೆ. ಯಾಕೆಂತಂದರೆ ಗಣಿ ಕಾರ್ಮಿಕರು, ಜೀನ್ಸ್ ಕಾರ್ಮಿಕರು, ಬೇರೆ ಬೇರೆ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಲಕ್ಷಾಂತರ ಕಾರ್ಮಿಕರು ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಅವರಿಗೆ ಒಂದು ES ಆಸ್ಪತ್ರೆ ಕೂಡ ಸಿಗದೇ ಇರತಕ್ಕಂಥದ್ದು. ES ಆಸ್ಪತ್ರೆ ಮಂಜೂರಾದರೂ ಕೂಡ ಇದುವರೆಗೂ ಕೂಡ ಅದು ಕಟ್ಟಡ ಕಾಮಗಾರಿ ಇನ್ನೂ ಕೂಡ ಆರಂಭ ಆಗದಿರ್ತಕ್ಕಂಥದ್ದು. ಶಿವಮೊಗ್ಗದಲ್ಲಿ ಆಗುತ್ತೆ. ಯಾಕೆಂದರೆ ಒಂದೇ ಬಾರಿ ಮಂಜೂರಾದಂಥ ES ಆಸ್ಪತ್ರೆಗಳು ಶಿವಮೊಗ್ಗದಲ್ಲಿ ಈಗಾಗಲೇ ಕಟ್ಟಡ ಕಾಮಗಾರಿ ಮುಗಿಯುವ ಹಂತಕ್ಕೆ ಬರುತ್ತೆ. ಆದರೆ ಬಳ್ಳಾರಿಯಲ್ಲಿ 7 ವರ್ಷ ಕಳೆದರೂ ಕೂಡ ಇದುವರೆಗೂ ಕೂಡ ಆಸ್ಪತ್ರೆಯ ಕಟ್ಟಡ ಕಾಮಗಾರಿ ಆರಂಭ ಆಗದಿರ್ತಕ್ಕಂಥದ್ದು. 2017 ಇಸ್ವಿಯಲ್ಲಿ ಆಸ್ಪತ್ರೆ ಮಂಜೂರಾಗುತ್ತೆ. 2021 ಇಸ್ವಿಯಲ್ಲಿ ಜಿಲ್ಲಾಡಳಿತ 5 ಎಕರೆ 21 ಸೆಂಟ್ಸ್ ಭೂಮಿನ ಸ್ಯಾಂಕ್ಷನ್ ಮಾಡುತ್ತೆ.
2023ರಿಂದ 23-24ರಲ್ಲಿ ಕಾಂಪೌಂಡ್ ಕೂಡ ನಿರ್ಮಾಣ ಆಗುತ್ತೆ. ಬಟ್ ಆದರೆ ಬಳ್ಳಾರಿ ವಿತ್ ಶಿವಮೊಗ್ಗ ಎರಡು ಒಂದೇ ಸರಿ ಶಾಂಕ್ಷನ್ ಆಗ್ತಾವ. ಬಟ್ ಶಿವಮೊಗ್ಗದಲ್ಲಿ ಆಲ್ರೆಡಿ ಹಾಸ್ಪಿಟ್ಲಿಗೆ ಮುಗಿಯಕ್ಕೆ ಬಂದ್ಬಿಡಿದೆ, ಕಟ್ಟಡ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿದೆ. ಆದ್ರೆ ಬಟ್ ನಮ್ಮ ಜಿಲ್ಲೆಗೆ ಯಾಕೆ ಆಗ್ತಾ ಇಲ್ಲ? ಇದಕ್ಕೆ ಮೂಲ ಕಾರಣ ಏನು? ನಮ್ಮ ಜಿಲ್ಲೆಯ ಯಾವ ಒಬ್ಬ ಜನಪ್ರತಿನಿಧಿ ಕೂಡ ಕಾರ್ಮಿಕರ ಪರವಾಗಿ ದನಿ ಎತ್ತಲ್ಲ. ಇವತ್ತು ಜಿಲ್ಲೆಗೆ ಆಸ್ಪತ್ರೆ ಬಂದರೂ ಕೂಡ ಇವತ್ತು ಆಸ್ಪತ್ರೆ ಆಗ್ತಾ ಇಲ್ಲ ಅಂದ್ರೆ ಕಾರಣ ಏನು? ಎಷ್ಟು ಅಸಡ್ಡೆ ತೋರ್ತಾ ಇದಾರೆ ಅಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳು. ಅದ್ರ ಬಗ್ಗೆ ನಮಗೆ ಬಹಳ ಬೇಜಾರಾಗುತ್ತೆ. ಅದು ಬಿಡ್ರಿ, ಮಾನ್ಯ ಸಂಸದರಾದಂಥ ತುಕಾರಾಮ್ ಸರ್ ಅವ್ರನ್ನ ನಾನು 5ರಿಂದ 10 ಸಾರಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಕಾದು ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೇನೆ. ಬಟ್ ಆದ್ರೆ ಅವರು ಒಂದು ಸಾರಿ ಕೂಡ ದೆಹಲಿಗೆ ಹೋಗಿ ಕಾರ್ಮಿಕ ಸಚಿವರನ್ನು ಕಾಣಲ್ಲ. ಅದೇ ರೀತಿ ಮಾನ್ಯ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರಾದಂಥ ಮಾನ್ಯ ಶ್ರೀ ಸಂತೋಷ್ ಲಾಡ್ ಸರ್ ಅವರು ನಮ್ಮ ಜಿಲ್ಲೆಯವರು, ನಾವು ಹೇಳ್ಕೊಂಬಕ್ಕೆ ಹೆಮ್ಮೆ ಇದೆ. ಅದ್ರ ಬೆಟ್ಟ ಆದ್ರೆ ನಮ್ಮ ಜಿಲ್ಲೆಯ ಕಾರ್ಮಿಕರಿಗೋಸ್ಕರ ಒಂದು ಸಾರಿ ಕೂಡ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಕೊಡಲ್ಲ. ಯಾಕೆ ಸರ್ ಇಷ್ಟಕ್ಕೊಂದು ನಮ್ಮ ಕಾರ್ಮಿಕರ ಬಗ್ಗೆ ಅಸಡ್ಡೆ ತೋರ್ತಾ ಇದ್ರ? ಇವತ್ತು ನಮ್ಮ ಜಿಲ್ಲೆಯಲ್ಲಿ ESI ಟ್ರೀಟ್ಮೆಂಟ್ ಎಲ್ಲಿದೆ ಸರ್? ಇವತ್ತು 7 ವರ್ಷಗಳ ಕಾಲ ಹೋರಾಟದ ಫಲವಾಗಿ ಇಷ್ಟೆಲ್ಲ ಆಗಿದೆ. ಬಟ್ ಕೇಂದ್ರ ಸರ್ಕಾರದಿಂದ ಟೆಂಡರ್ ಆಗಬೇಕು, ಬಟ್ ಹೋಗುತ್ತೆ ಬರುತ್ತೆ, ಬಟ್ ಅದ್ರ ಬಗ್ಗೆ ಮಾತಾಡೋರಿಲ್ಲಲ್ಲ. ಜನಪ್ರತಿನಿಧಿ ಆದರೂ ಹೋಗ್ಬೇಕು ತಾನೆ. ಬಳ್ಳಾರಿ ಜಿಲ್ಲೆ ಎಲ್ಲಾ ಜನಪ್ರತಿನಿಧಿಗಳನ್ನ ಮನವಿ ಮಾಡ್ತೇನೆ. ಅದೇ ರೀತಿ ಮಾನ್ಯ ತುಕಾರಾಮ್ ಸರ್ ಕೂಡ ನಾನು ಕೈ ಮುಗಿದು ಮನವಿ ಮಾಡ್ತೀನಿ. ಅದೇ ರೀತಿ ಮಾನ್ಯ ಕಾರ್ಮಿಕ ಸಚಿವರ ಸಂತೋಷ್ ಲಾಡ್ ಸರ್ ಕೂಡ ನಾನು ಮನವಿ ಮಾಡ್ತೇನೆ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಸರ್, ನಮ್ಮ ಜಿಲ್ಲೆಗೆ ಹಾಸ್ಪಿಟಲ್ ಮಾಡಿಕೊಡಿ ಸರ್. ನಿಮ್ನ 2 ಕೈ ಮುಗಿದು ಕೇಳ್ತೀನಿ ಸರ್. ಒಬ್ಬ ಕಾರ್ಮಿಕನಾಗಿ ನಾನು ನಿಮ್ಮ ಮನವಿ ಪತ್ರ ಕೊಟ್ಟಿದ್ದೇನೆ, ಮನೆ ತಿರುಗಾಡಿದ್ದೇನೆ, ಇನ್ನೇನ್ ಮಾಡಕ್ಕಾಗುತ್ತೆ? ಹಾಗಾಗಿ ನಿಮ್ನ 2 ಕೈ ಮುಗಿದು ನಾನು ಬೇಡ್ತೇನೆ, ದಯವಿಟ್ಟು ನಮ್ಮ ಜಿಲ್ಲೆಗೆ ಹಾಸ್ಪಿಟಲ್ ಮಾಡಿಕೊಡಿ ಸರ್. ಇಡೀ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಕಾಣ್ತಾ ಇದೆ. ನಿಟ್ಟಿನಲ್ಲಿ ಕೂಡ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ. ನಿಟ್ಟಿನಲ್ಲಿ ಕೂಡ ಕಾರ್ಮಿಕರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಇಷ್ಟು ವರ್ಷಗಳ ಕಾಲ, ದಶಕಗಳ ಕಾಲ ನಾವು ಹೋರಾಟ ಮಾಡಿದೀವಿ. ಆದರೆ ಹೋರಾಟ ಮಾಡಿದ್ರು ಕೂಡ ಆಸ್ಪತ್ರೆ ಮಂಜೂರಾಯಿತು. ಆದರೆ ಇದುವರೆಗೂ ಕೂಡ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಆರಂಭ ಆಗದಿರ್ತಕ್ಕಂಥದ್ದು ಕೂಡ ಕಾರ್ಮಿಕರಿಗೆ ಕೂಡ ಒಂದು ರೀತಿಯ ಬೇಸರ ಆಗಿದೆ. ಅಷ್ಟೇ ಅವರು ಸರ್ಕಾರಗಳ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ಕಾರ್ಮಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.